ಮಳೆ ಬಂದಿದ್ದು ಬೆಂಗಳೂರಿನ ರಸ್ತೆಗಳಲ್ಲಿ ಯಮಗುಂಡಿಗಳು ಜನ್ಮ ತಾಳಿವೆ. ವಾಹನ ಸವಾರರನ್ನ ಹೆಜ್ಜೆ ಹೆಜ್ಜೆಗೂ ಕಾಡುತ್ತಿವೆ. ರಸ್ತೆ ತುಂಬೆಲ್ಲ ಜಲ್ಲಿ ಕಲ್ಲುಗಳು ಹರಡಿವೆ. ಡಾಂಬರು ಕಿತ್ತು ಬಂದಿದೆ. ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿವೆ. ಇದೇ ರಸ್ತೆಯಲ್ಲಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ಕಡಬಗೆರೆ ಕ್ರಾಸ್ ಬಳಿ ಬಾಯಿ ತೆರೆದಿವೆ ಡೆಡ್ಲಿ ಗುಂಡಿಗಳು. ಕಾಟಾಚಾರಕ್ಕೆ ರಸ್ತೆ ಗುಂಡಿ ಮುಚ್ಚುವ ಡ್ರಾಮಾ. ಮಾಗಡಿ ರೋಡ್ನ ಕಡಬಗೆರೆ ಕ್ರಾಸ್ ಬಳಿಯ ರಸ್ತೆಯ ಅಧ್ವಾನವಿದು. ಮಳೆಗೆ ಬಿದ್ದಂತಹ ಗುಂಡಿಗಳನ್ನ ಅಧಿಕಾರಿಗಳು ಕಾಟಾಚಾರಕ್ಕೆ ಮುಚ್ಚಿದ್ದಾರೆ. ಬೇರೆಲ್ಲೋ ಕಿತ್ತಿರುವ ಡಾಂಬಾರು ವೇಸ್ಟ್ ತಂದು ಗುಂಡಿಗಳಿಗೆ ಸುರಿದಿದ್ದಾರೆ. ಇದರಿಂದ ಬೈಕ್ಗಳು ಸ್ಕಿಡ್ ಆಗ್ತಿದ್ದು ಸವಾರರು ಪರದಾಡ್ತಿದ್ದಾರೆ. ಇಲ್ಲಿ ಒಂದು ವರ್ಷದಿಂದ ಈ ತರ ಇದೆ. ಈ ಹಳ್ಳ ಅಂತೂ ಯಾರು ಮಾಡೋರೇ ಇಲ್ಲ. ಇಲ್ಲಿ ತುಂಬಾ ಸಾರಿ ನಾನು ಬಿದ್ದೋಗ್ಬಿಟ್ಟಿದ್ದೀನಿ. ನಮ್ಮ 3 ವೀಲರು ಕ್ರಾಸ್ ಆಗಿ ಬಿದ್ದೋಗ್ಬಿಟ್ಟಿದ್ದೀವಿ. ಆದ್ರೂ ಯಾರೂ ತಲೆ ಎತ್ತಿ ನೋಡೋದಿಲ್ಲ. ಇಲ್ಲಿ ಇನ್ನು ಬಿಇಎಲ್ ಸರ್ಕಲ್ ಔಟರ್ ರಿಂಗ್ ರೋಡ್ನಲ್ಲೂ 16 ಗುಂಡಿಗಳು ನಿರ್ಮಾಣವಾಗಿವೆ. ಮಳೆ ಬಂದ್ರೆ ಸಾಕು ರಸ್ತೆ ಗುಂಡಿಗಳು ಕಾಣದೆ ಸವಾರರು ಹೈರಾಣಾಗ್ತಿದ್ದಾರೆ. ಎಷ್ಟೆಷ್ಟು ಇದು ಇದೆ ಅಂದ್ರೆ ಡೆಪ್ತ್ ಇದೆ ಅಂತ ನಮಗೆ ಯಾರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಏನಾದ್ರು ಒಂದು ಮಾಡಬೇಕು. ಫಸ್ಟ್ ಇವರು ಕ್ಲಿಯರ್ ಮಾಡಬೇಕು. ಇಡೀ ಬ್ಯಾಂಗ್ಳೂರಲ್ಲಿ ಹಂಗೆ ಇದೆ. ಈ ರಿಂಗ್ ರೋಡಲ್ಲೂ ಹಿಂಗೆ ಇದೆ, ಎಲ್ಲೋ ಅಂತ ಬ್ಯಾಂಗ್ಳೂರಲ್ಲಿ ಹಿಂಗೆ ಇದೆ. ಅದು ತುಂಬ ರಿಸ್ಕೆ. ಈಗ ಮಳೆಗಾಲ ಮುಂಚೆ ನಮಗೆ ಎಷ್ಟು ಡೆಪ್ತ್ ಇತ್ತು ಅಂತ ಗೊತ್ತಾಯಿತು. ಈಗ ಅದು ಗೊತ್ತಾಗ್ತಾ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ಇದೆ. ಏನೇ ಹೇಳಿ ಸಿಲಿಕಾನ್ ಸಿಟಿ ಜನರಿಗೆ ಗುಂಡಿ ಗಂಡಾಂತರ ಮಾತ್ರ ತಪ್ಪುತ್ತಿಲ್ಲ. ಕೋಟಿಗಟ್ಟಲೆ ಹಣ ಸುರಿದ್ರೂ ಗುಂಡಿಗಳು ಮಾತ್ರ ಕಮ್ಮಿ ಆಗ್ತಿಲ್ಲ. ಕಿರಣ್ ಸೂರ್ಯ, TV9 ಬೆಂಗಳೂರು.